ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಟಿ ಡಿ ಎಸ್ ಆನ್ ಅದರ್ ದೆನ್ ಸ್ಯಾಲರಿ, ಅಂದರೆ ಸ್ಯಾಲರಿ ಬಿಟ್ಟು ಬೇರೆ ಯಾವುದಕ್ಕೆಲ್ಲ ಟಿ ಡಿ ಎಸ್ ಲೆಸ್ ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಈಗ ಟಿ ಡಿ ಎಸ್ ಅಂದರೆ ಏನು? ಟಿ ಡಿ ಎಸ್ ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಈಗ ನೀವು ಯಾವುದಕ್ಕೆಲ್ಲ ಪೇಮೆಂಟ್ ಮಾಡ್ತೀರಾ, ಸ್ಯಾಲ್ರಿ ಬಿಟ್ಟು ಬೇರೆ ಯಾವುದಕ್ಕೆಲ್ಲ ಪೇಮೆಂಟ್ ಮಾಡ್ತೀರಿ, ಅದರಲ್ಲಿ ಸರ್ಟನ್ ಲಿಮಿಟ್ ಇದೆ. ಅಂದರೆ ಪರ್ ಇಯರ್ ಇಂತಿಷ್ಟು ಅಮೌಂಟ್ ಆದಮೇಲೆ ಬಿಲ್ ಅಮೌಂಟ್ ಇಂತಿಷ್ಟು ಅಮೌಂಟ್ಗಿಂತ ಜಾಸ್ತಿ ಹೋದರೆ ಥ್ರ್ಯಾಶ್ ಹೋಲ್ಡ್ ಲಿಮಿಟ್ ಇದೆ. ಆ ಥ್ರ್ಯಾಶ್ ಹೋಲ್ಡ್ ಲಿಮಿಟ್ಗಿಂತ ಜಾಸ್ತಿ ಹೋದರೆ ಟಿ ಡಿ ಎಸ್ ಅನ್ನು ಲೆಸ್ ಮಾಡ್ತಾರೆ. ಟಿ ಡಿ ಎಸ್ ಲೆಸ್ ಮಾಡಿ ಪಾರ್ಟಿಗೆ ಪೇಮೆಂಟ್ ಮಾಡ್ತಾರೆ. ಇದನ್ನು ಟಿ ಡಿ ಎಸ್ ಅಂತ ಹೇಳ್ತಾರೆ. ಆ ಟಿ ಡಿ ಎಸ್ ಅಮೌಂಟ್ ಲೆಸ್ ಮಾಡಿ ಯಾರು ಲೆಸ್ ಮಾಡ್ತಾರೆ ಅವರು ಟಿ ಡಿ ಎಸ್ ಅಮೌಂಟ್ ಲೆಸ್ ಮಾಡಿ ಆ ಟಿ ಡಿ ಎಸ್ ಅಮೌಂಟನ್ನು ಪಾರ್ಟಿದು ಪಾನ್ ನಂಬರ್ ಹಾಕಿ ಪೇಮೆಂಟ್ ಮಾಡಬೇಕು. ಆವಾಗ ಆ ಟಿ ಡಿ ಎಸ್ ಅಮೌಂಟ್ ಆ ಪಾರ್ಟಿಗೆ ರಿಟರ್ನ್ ಸಿಗ್ತದೆ. ಯಾವಾಗ ಅವನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾನೆ ಆವಾಗ ಅವನಿಗೆ ಆ ಟಿ ಡಿ ಎಸ್ ಅಮೌಂಟ್ ರಿಫಂಡ್ ಸಿಗ್ತದೆ. ಇದರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಯಾವುದಕ್ಕೆಲ್ಲ ಟಿ ಡಿ ಎಸ್ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಹೇಗೆ ಟಿ ಡಿ ಎಸ್ ಪರ್ಸೆಂಟೇಜ್ ಎಷ್ಟಿದೆ, ಥ್ರ್ಯಾಶ್ ಹೋಲ್ಡ್ ಲಿಮಿಟ್ ಎಷ್ಟು, ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಈಗ ಫಸ್ಟ್ ಟಿ ಡಿ ಎಸ್ ಅಂದರೆ ಏನು? ಟಿ ಡಿ ಎಸ್ ಮೀನ್ಸ್ ಇಟ್ ಈಸ್ ಎ ಟ್ಯಾಕ್ಸ್ ಅಮೌಂಟ್ ವಿಚ್ ಈಸ್ ಡಿಡಕ್ಟೆಡ್ ಬೈ ಎ ಪರ್ಸನ್ ವೈಲ್ ಮೇಕಿಂಗ್ ದ ಪೇಮೆಂಟ್ ಟು ಪಾರ್ಟಿ. ಈಗ ಪಾರ್ಟಿಯಿಂದ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ರೆಂಟಲ್ ಮನೆಗೆ ಸ್ಟೇ ಮಾಡ್ತಾ ಇದ್ದಾನೆ, ರೆಂಟಿಗೆ ನಿಂತ ಇದ್ದಾನೆ ಮನೆಯಲ್ಲಿ. ಅವನು 25,000 ಪರ್ ಮಂತ್ ರೆಂಟ್ ಕೊಡ್ತಾ ಇದ್ದಾನೆ. ಆ 25,000 ಪರ್ ಮಂತ್ ಅಂದರೆ ಇಯರ್ಲಿ ಬರುವಾಗ 3 ಲ್ಯಾಕ್ ಆಗುತ್ತೆ. 25,000 ಇಂಟು 12 3 ಲ್ಯಾಕ್. ಅದು ರೆಂಟಿಗೆ ಟಿ ಡಿ ಎಸ್ ಥ್ರ್ಯಾಶ್ ಹೋಲ್ಡ್ ಲಿಮಿಟ್ ಈಸ್ 2,40,000. 2,40,000ಗಿಂತ ಜಾಸ್ತಿ ಆದರೆ ರೆಂಟ್ ಟಿ ಡಿ ಎಸ್ ವಿಲ್ ಬಿ ಅಪ್ಲಿಕೇಬಲ್. 10% ಟಿ ಡಿ ಎಸ್ ಲೆಸ್ ಮಾಡಬೇಕಾಗ್ತದೆ. 10% ಟಿ ಡಿ ಎಸ್ ಆನ್ ಟೋಟಲ್ ಅಮೌಂಟ್ 25,000 ಇಂಟು 10% ಮಾಡಿ ಡಿಡಕ್ಟ್ ಮಾಡಿ ರೆಂಟನ್ನು ಪೇ ಮಾಡ್ತಾನೆ. ಆ ಟಿ ಡಿ ಎಸ್ ಎಷ್ಟು ಲೆಸ್ ಮಾಡಿದ್ದಾರೆ ಆ ಟಿ ಡಿ ಎಸ್ ಅಮೌಂಟನ್ನು ಅವನು ಗೌರ್ಮೆಂಟಿಗೆ ಪೇ ಮಾಡಬೇಕು. ಯಾರು ಡಿಡಕ್ಟ್ ಮಾಡಿದ್ದಾರೆ ಅವರು. ಇದನ್ನು ಟಿ ಡಿ ಎಸ್ ಅಂತ ಹೇಳ್ತಾರೆ. ಇದರಲ್ಲಿ 2 ಟೈಪ್ ಇದೆ, ಡಿಡಕ್ಟರ್ ಮತ್ತು ಡಿಡಕ್ಟಿ. ಡಿಡಕ್ಟರ್ ಅಂದರೆ ಡಿಡಕ್ಟರ್ ಈಸ್ ಎ ಪರ್ಸನ್ ಹೂ ಈಸ್ ಡಿಡಕ್ಟಿಂಗ್ ದ ಟ್ಯಾಕ್ಸ್ while making the payment and he is the responsible to make the payment of same tax to government before due date. ಈಗ ಟ್ಯಾಕ್ಸ್ ಟಿ ಡಿ ಎಸ್ ಯಾರು ಲೆಸ್ ಮಾಡ್ತಾರೆ? ಈಗ ರೆಂಟ್, ಇದು ನಾನು ಹೇಳಿದಾಗ ರೆಂಟಲ್ಲಿ ಅಲ್ಲಿ ಯಾರು ಸ್ಟೇ ಮಾಡ್ತಾ ಇದ್ದಾನೆ ಆ ಮನೆಯಲ್ಲಿ ಅವನು ಟಿ ಡಿ ಎಸ್ ಲೆಸ್ ಮಾಡಿ ಪೇಮೆಂಟ್ ಮಾಡ್ತಾನೆ. ಥ್ರ್ಯಾಶ್ ಹೋಲ್ಡ್ ಲಿಮಿಟ್ಗಿಂತ ಜಾಸ್ತಿ ಆದರೆ, ಅಂದರೆ ಥ್ರ್ಯಾಶ್ ಹೋಲ್ಡ್ ಲಿಮಿಟ್ ಫಾರ್ ರೆಂಟ್ ಈಸ್ 2,40,000. 2,40,000ಗಿಂತ ಜಾಸ್ತಿ ಆದರೆ ಅವನು ರೆಂಟ್ ಕೊಡುವಾಗ ಎವ್ರಿ ಮಂತ್ 10% ಟಿ ಡಿ ಎಸ್ ಲೆಸ್ ಮಾಡಿ ಕೊಡ್ತಾನೆ. ಅವನನ್ನು ಡಿಡಕ್ಟರ್ ಅಂತ ಕರೀತಾರೆ, ಯಾರು ಲೆಸ್ ಮಾಡ್ತಾನೆ ಅವರು. ನೆಕ್ಸ್ಟ್ ಡಿಡಕ್ಟಿ. ಡಿಡಕ್ಟಿ ಈಸ್ ಎ ಪರ್ಸನ್ ಹೂ ರಿಸೀವ್ಸ್ ದ ಪೇಮೆಂಟ್ ಆಫ್ಟರ್ ಡಿಡಕ್ಟಿಂಗ್ ದ ಟ್ಯಾಕ್ಸ್. ಆ ಮನೆಯ ಓನರಿಗೆ ಅವನು ರೆಂಟ್ ಕೊಡುವಾಗ ಟಿ ಡಿ ಎಸ್ ಲೆಸ್ ಮಾಡಿ ಕೊಡ್ತಾನೆ. ಅವನು ಅಮೌಂಟ್ ರಿಸೀವ್ ಮಾಡ್ತಾನೆ ಮನೆ ಓನರ್. ಆಫ್ಟರ್ ಡಿಡಕ್ಟಿಂಗ್ ದ ಟಿ ಡಿ ಎಸ್ ಹಿ ವಿಲ್ ಗೆಟ್ ದ ರೆಂಟ್. ಹಿ ಈಸ್ ಕಾಲ್ಡ್, ಮನೆ ಓನರನ್ನು ಡಿಡಕ್ಟಿ ಅಂತ ಕರೀತಾರೆ. ನೆಕ್ಸ್ಟ್, ಟಿ ಡಿ ಎಸ್ ವಿಲ್ ಬಿ ಡಿಡಕ್ಟೆಡ್ ಇನ್ ಡಿಫ್ರೆಂಟ್ ಸೋರ್ಸ್ ಬೈ ಡಿಫ್ರೆಂಟ್ ಸೆಕ್ಷನ್. ಸಮ್ ಆಫ್ ದೆಮ್ ಆರ್ ಆಸ್ ಅಂಡರ್. ಅಂದರೆ ಬೇರೆ ಬೇರೆ ಟೈಪ್ ಇದೆ. ಈಗ ರೆಂಟಿಗೆ ಒಂದು ಸೆಕ್ಷನ್ ಇದೆ, ಸೆಕ್ಷನ್ ಪ್ಲಸ್ ಥ್ರ್ಯಾಶ್ ಹೋಲ್ಡ್ ಲಿಮಿಟ್ ಇದೆ. ಆಮೇಲೆ ಟಿ ಡಿ ಎಸ್ ಆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಕಾಂಟ್ರಾಕ್ಟರ್ಸ್, ಇನ್ಶೂರೆನ್ಸ್ ಕಮಿಷನ್, ಬ್ರೋಕರೇಜ್, ಅದಕ್ಕೆಲ್ಲ ಬೇರೆ ಬೇರೆ ಸೆಕ್ಷನ್ ಅಂಡರ್ ಟಿ ಡಿ ಎಸ್ ಲೆಸ್ ಮಾಡ್ತಾರೆ. ಮತ್ತು ಸಪ್ರೇಟ್ ಪರ್ಸೆಂಟೇಜ್ ಇದೆ. ಅದರಲ್ಲಿ ಈಗ ಫಸ್ಟ್ ಒನ್ ಸೆಕ್ಷನ್ 193 ಟಿ ಡಿ ಎಸ್ ಆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿಗೆ ಟಿ ಡಿ ಎಸ್ ಲೆಸ್ ಮಾಡ್ತಾರೆ. ಅದರಲ್ಲಿ ಥ್ರ್ಯಾಶ್ ಹೋಲ್ಡ್ ಲಿಮಿಟ್ ಅಂದರೆ ಹೋಲ್ ಇಯರ್, 1 ವರ್ಷದಲ್ಲಿ
ಸೆಕ್ಯೂರಿಟೀಸ್ ಮೇಲೆ ಇಂಟ್ರೆಸ್ಟ್ 10,000ಗಿಂತ ಜಾಸ್ತಿ ಇಂಟ್ರೆಸ್ಟ್ ಬಂದರೆ, ಏಪ್ರಿಲ್ ಟು ಮಾರ್ಚ್ ಹೋಲ್ 1 ಇಯರಲ್ಲಿ ಸೆಕ್ಯೂರಿಟೀಸ್ ಮೇಲೆ ಇಂಟ್ರೆಸ್ಟ್ 10,000ಗಿಂತ ಜಾಸ್ತಿ ಬಂದರೆ 10% TDS ಲೆಸ್ ಮಾಡಿ ಇಂಟ್ರೆಸ್ಟ್ ಕೊಡ್ತಾರೆ. ಯಾವುದರಲ್ಲಿ 193 TDS ಆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸಲ್ಲಿ ನಿಮಗೆ ಇಂಟ್ರೆಸ್ಟ್ ಬರುವಾಗ ಇಯರ್ಲಿ 10,000ಗಿಂತ ಜಾಸ್ತಿ ಇಂಟ್ರೆಸ್ಟ್ ಬಂದರೆ, ಫಾರ್ ಎಕ್ಸಾಂಪಲ್ ಈಗ 10,000ಗಿಂತ ಕಮ್ಮಿ ಬಂದರೆ TDS ನಾಟ್ ಅಪ್ಲಿಕೇಬಲ್. ಇಫ್ ಇಟ್ ಇಸ್ ಮೋರ್ ದೆನ್ 10,000 10% TDS ಲೆಸ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ. ಸೆಕೆಂಡ್, ಸೆಕ್ಷನ್ 194A TDS ಆನ್ ಇಂಟ್ರೆಸ್ಟ್ ಅದರ್ ದೆನ್ ಸೆಕ್ಯೂರಿಟೀಸ್. ಈಗ ಅದರ್ ದೆನ್ ಸೆಕ್ಯೂರಿಟೀಸ್ ಬಂದು ಸೆಕ್ಯೂರಿಟೀಸಿಗೆ ಬೇರೆ 193 ಇದೆ, ಅದರ್ ದೆನ್ ಸೆಕ್ಯೂರಿಟೀಸಿಗೆ 194A. ಇದರಲ್ಲಿ ಕೂಡ ಸಡನ್ ಲಿಮಿಟ್. ನಾನ್ ಸೀನಿಯರ್ ಅಂದರೆ ಸೀನಿಯರ್ ಬಿಲೋ 60 years ಇದ್ರೆ ಥ್ರೆಶೋಲ್ಡ್ ಲಿಮಿಟ್ ಈಸ್ 40,000ಗಿಂತ ಕಮ್ಮಿ ಇಂಟ್ರೆಸ್ಟ್ ಬಂದರೆ TDS ನಾಟ್ ಅಪ್ಲಿಕೇಬಲ್. ಬಟ್ ಸೀನಿಯರ್ ಸಿಟಿಸನಿಗೆ ಥ್ರೆಶೋಲ್ಡ್ ಲಿಮಿಟ್ ಈಸ್ 50,000ಗಿಂತ ಕಮ್ಮಿ ಇದ್ರೆ ನಾಟ್ ಅಪ್ಲಿಕೇಬಲ್. ಇಫ್ ಇಟ್ಸ್ ಮೋರ್ ದೆನ್ 40,000 ಆರ್ 50,000 10% TDS ವಿಲ್ ಬಿ ಡಿಡಕ್ಟೆಡ್. ಆ ಅಮೌಂಟಲ್ಲಿ ಇಂಟ್ರೆಸ್ಟ್ ಬರುವ ಅಮೌಂಟಲ್ಲಿ 10% ಲೆಸ್ ಮಾಡಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಬಿಲೋ 60 years ಆದರೆ 50,000 ಇಂಟ್ರೆಸ್ಟ್ ಬರುವಂಥದ್ದಾದರೆ ಅವರಿಗೆ 50,000 ಮೇಲೆ 10% TDS ಲೆಸ್ ಮಾಡಿ ಬ್ಯಾಲೆನ್ಸ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆಸ್ ಎ ಇಂಟ್ರೆಸ್ಟ್ ಅದರ್ ದ್ಯಾನ್ ಸೆಕ್ಯೂರಿಟೀಸ್ ಆಗಿ. ನೆಕ್ಸ್ಟ್, ಸೆಕ್ಷನ್ 194 TDS ಆನ್ ಲಾಟ್ರಿ ಆ್ಯಂಡ್ ಕ್ರಾಸ್ ವರ್ಡ್ ಪಜಲ್ಸ್. ಇದರಲ್ಲಿ ಲಿಮಿಟ್ ಅವರ ಇನ್ಕಮ್. ಈಗ ಲಾಟ್ರಿ ಮತ್ತು ಕ್ರಾಸ್ ವರ್ಡ್ ಪಜಲ್ಸ್ ಗೇಮ್ಸಲ್ಲಿ 10,000ಗಿಂತ ಜಾಸ್ತಿ ಇನ್ಕಮ್ ಬಂದರೆ ಪರ್ ಇಯರ್, ಒಂದು ವರ್ಷದಲ್ಲಿ 10,000ಕ್ಕಿಂತ ಜಾಸ್ತಿ ಇನ್ಕಮ್ ಬಂದರೆ 30% TDS ಅನ್ನು ಲೆಸ್ ಮಾಡಿ ಅವರಿಗೆ ಅಮೌಂಟ್ ಕ್ರಿಯೇಟ್ ಮಾಡ್ತಾರೆ. ಇದರಲ್ಲಿ ಇದು 194B ಲಾಟ್ರಿ ಆ್ಯಂಡ್ ಕ್ರಾಸ್ ವರ್ಡ್ ಪಜಲ್ಸ್ 10,000ಗಿಂತ ಜಾಸ್ತಿ ಇದ್ದರೆ 30% TDS ಅಪ್ಲಿಕೇಬಲ್. ನೆಕ್ಸ್ಟ್ 194BB TDS ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. TDS ಆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಇದಕ್ಕೆ ಥ್ರೆಶೋಲ್ಡ್ ಲಿಮಿಟ್ ಅಂದರೆ ಮ್ಯಾಕ್ಸಿಮಮ್ 5,000ವರೆಗೆ ಬರ್ಬೋದು ಇನ್ಕಮ್. 5,000ಗಿಂತ ಜಾಸ್ತಿ ಪರ್ ಇಯರ್, ವರ್ಷಕ್ಕೆ 5,000ಗಿಂತ ಜಾಸ್ತಿ ಇನ್ಕಮ್ ಆದರೆ 30% TDS ಲೆಸ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ 194C TDS ಆನ್ ಕಾಂಟ್ರಾಕ್ಟರ್ಸ್. TDS ಆನ್ ಕಾಂಟ್ರಾಕ್ಟರ್ಸ್ ಅಲ್ಲಿ ಥ್ರೆಶೋಲ್ಡ್ ಲಿಮಿಟ್ 2 ಟೈಪ್ಸ್ ಇದೆ, 2 ಟೈಪ್ ಇದೆ. ಒಂದು ಸಿಂಗಲ್ ಬಿಲ್, ಒನ್ ಸಿಂಗಲ್ ಬಿಲ್ ಅಮೌಂಟ್ಸ್ ಟು ₹30,000. ಸಿಂಗಲ್ ಬಿಲ್ ಆ ಇಯರಲ್ಲಿ ಒಂದೇ ಬಿಲ್ ಇದ್ರೆ ಪಾರ್ಟಿದು ಅದು 30,000 ಅಬವ್ ಇದ್ರೆ TDS ಈಸ್ ಅಪ್ಲಿಕೇಬಲ್. ಸೇಮ್ ಟೈಮ್ ಇನ್ನೊಂದು ಮಲ್ಟಿಪಲ್ ಬಿಲ್, ಮೋರ್ ದೆನ್ 2 bills. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 5 bills ಇದೆ, ಸೇಮ್ ಪಾರ್ಟಿದು 5 bills ಇದೆ ಆ ಇಯರಲ್ಲಿ, ಅದು 25,000 ಈಚ್. 25,000 ಇದು ಒಂದು ಬಿಲ್, 25,000 ಇಂಟು 5 bills ಇದೆ, ಆವಾಗ 1,25,000 ಅಮೌಂಟ್ ಆಯ್ತು ಆ ಇಯರಲ್ಲಿ. ಆ 1,25,000 ಅಮೌಂಟಿಗೆ ಫಾರ್ ಇಂಡಿವಿಜುವಲ್ ಆದರೆ 1% TDS ಅಪ್ಲಿಕೇಬಲ್ ಆಗುತ್ತೆ. ಇಂಡಿವಿಜುವಲಿಗೆ 1%, ಕಂಪನಿ ರಿಜಿಸ್ಟರ್ಡ್ ಆದರೆ 2% TDS ಲೆಸ್ ಮಾಡಿ ಅವರಿಗೆ ಪೇಮೆಂಟ್ ಮಾಡ್ತಾರೆ. ಕಾಂಟ್ರಾಕ್ಟರ್ಸ್, TDS ಆನ್ ಕಾಂಟ್ರಾಕ್ಟರ್ಸ್ ಅಂಡರ್ ಸೆಕ್ಷನ್ 194C TDS ಪರ್ಸೆಂಟೇಜ್ ಈಸ್ ಕಂಪನಿ ಆದರೆ 2%, ಅದರ್ ದೆನ್ ಕಂಪನಿ ಆದರೆ ಅಂದರೆ ಇಂಡಿವಿಜುವಲ್. ಈಗ ಪರ್ಸನ್ ಒಂದು ಕಾಂಟ್ರಾಕ್ಟ್ ಸಬ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಆವಾಗ 1% TDS ಅಪ್ಲಿಕೇಬಲ್. ಅದು ಥ್ರೆಶೋಲ್ಡ್ ಲಿಮಿಟ್. ಸಿಂಗಲ್ ಬಿಲ್ ಆದರೆ 30,000, ಮಲ್ಟಿಪಲ್ ಬಿಲ್ ಮೋರ್ ದೆನ್ 2 bills ಇದ್ರೆ 1 lakh ಇಸ್ ದ ಥ್ರೆಶೋಲ್ಡ್ ಲಿಮಿಟ್. ಅದಕ್ಕಿಂತ ಜಾಸ್ತಿ ಆದರೆ TDS ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ 194H TDS ಆನ್ ಕಮಿಷನ್ ಆರ್ ಬ್ರೋಕರೇಜ್. 194H ಅಲ್ಲಿ TDS ಆನ್ ಕಮಿಷನ್ ಆನ್ ಬ್ರೋಕರೇಜ್, ಇದರಲ್ಲಿ ಥ್ರೆಶೋಲ್ಡ್ ಲಿಮಿಟ್ ಈಸ್ 15,000.
ಈಗ ಪರ್ ಇಯರ್ ಲಿಮಿಟ್, ಈಗ ಕಮಿಷನ್ ಮತ್ತು ಬ್ರೋಕರೇಜ್ ನಿಮಗೆ 15,000 ಒಳಗೆ ಬಂದರೆ ಆ ಇಯರಲ್ಲಿ ಬಿಲೋ 15,000 ಇದ್ದರೆ TDS ಅಪ್ಲಿಕೇಬಲ್ ಆಗೋದಿಲ್ಲ. ಈಗ 15ಗಿಂತ ಜಾಸ್ತಿ ಬಂತು, 30,000 ಕಮಿಷನ್ ಬಂತು ಆ ಇಯರಲ್ಲಿ, ಆವಾಗ 10% TDS ಲೆಸ್ ಮಾಡಿ ಡಿಫರೆನ್ಸ್ ಅಮೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಹಾಗೆ 194D TDS ಆನ್ ಇನ್ಸೂರೆನ್ಸ್ ಕಮಿಷನ್. ಇನ್ಸೂರೆನ್ಸ್ ಮಾಡಿದಾಗ ಕಮಿಷನ್ ಸಿಗತ್ತೆ. ಅದರಲ್ಲಿ 15,000 ಈಸ್ ಥ್ರೆಶೋಲ್ಡ್ ಲಿಮಿಟ್. 15,000ವರೆಗೆ TDS ಅಪ್ಲಿಕೇಬಲ್ ಆಗೋದಿಲ್ಲ. ಇಫ್ ಇಸ್ ಮೋರ್ ದ್ಯಾನ್ 15,000, 15,000ಗಿಂತ ಜಾಸ್ತಿ TDS, 15,000ಗಿಂತ ಜಾಸ್ತಿ ಅಮೌಂಟ್ ಬಂದರೆ ಆಸ್ ಎ ಕಮಿಷನ್, ಇನ್ಸೂರೆನ್ಸ್ ಕಮಿಷನ್ ಆಗಿ 15,000ಗಿಂತ ಜಾಸ್ತಿ ಅಮೌಂಟ್ ಬಂದರೆ ಇಂಡಿವಿಜುವಲ್ ಆದರೆ 5% TDS ಲೆಸ್ ಮಾಡ್ತಾರೆ, ಕಂಪನಿಯವರಾದರೆ 10% TDS ಲೆಸ್ ಮಾಡ್ತಾರೆ. ಥ್ರೆಶೋಲ್ಡ್ ಲಿಮಿಟ್ ಈಸ್ 15,000. ನೆಕ್ಸ್ಟ್ 194I TDS ಆನ್ ರೆಂಟ್. TDS ಆನ್ ರೆಂಟಲ್ಲಿ ಸೇಮ್ 2 ಟೈಪ್ ಇದೆ. ಪ್ಲಾಂಟ್ ಆ್ಯಂಡ್ ಮೆಷಿನರಿಯನ್ನು ರೆಂಟಿಗೆ ಕೊಡ್ತಾರೆ, ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಆಮೇಲೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅನ್ನು ರೆಂಟಿಗೆ ಕೊಡ್ತಾರೆ. ಹೀಗೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ರೆಂಟಿಗೆ ಕೊಟ್ಟದಿದ್ರೆ 2% TDS ಅಪ್ಲಿಕೇಬಲ್ ಆಗುತ್ತೆ. ಹಾಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರೆಂಟಿಗೆ ಕೊಟ್ಟದಿದ್ರೆ 10% ಆನ್ ರೆಂಟ್ ಅಮೌಂಟ್ TDS ವಿಲ್ ಬಿ ಅಪ್ಲಿಕೇಬಲ್. ಬಟ್ ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ ಈಸ್ ಇಯರ್ಲಿ 2,40,000. ವರ್ಷಕ್ಕೆ 2,40,000ಗಿಂತ ಜಾಸ್ತಿ ರೆಂಟ್ ಬರ್ತಾ ಇದ್ರೆ, ಅಂದರೆ ಮಂತ್ಲಿ 20,000 ಜಾಸ್ತಿ ಇದ್ರೆ TDS is applicable. If it is below 2,40,000, then TDS is not applicable. ಅಂದರೆ 20,000ಗಿಂತ ಕಮ್ಮಿ ಪರ್ ಮಂತ್ ರೆಂಟ್ ಇದ್ರೆ TDS ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗೆ ಇನ್ನೊಂದು 194J TDS ಆನ್ ಪ್ರೊಫೆಷನಲ್ ಚಾರ್ಜಸ್. TDS ಆನ್ ಪ್ರೊಫೆಷನಲ್ ಚಾರ್ಜಸ್ ಇಲ್ಲಿ ಲಿಮಿಟ್ ಬಂದು 30,000ಗಿಂತ ಜಾಸ್ತಿ. ಬಿಲ್ ಅಮೌಂಟ್ ಈಸ್ ಮೋರ್ ದ್ಯಾನ್ 30,000, ಆವಾಗ 10% TDS. ಇಫ್ ಇಟ್ ಇಸ್ ಎ ಬಿಲೋ 30,000 ಬಿಲ್ ಅಮೌಂಟ್, ದೆನ್ TDS ಈಸ್ ನಾಟ್ ಅಪ್ಲಿಕೇಬಲ್ ಆಗೋದಿಲ್ಲ. ಇದು ಬೇಸಿಕ್ ಆಗಿ ಕೆಲವು TDS ಅಪ್ಲಿಕೇಬಲ್ ಆಗುವಂತಹ ಸೋರ್ಸಸ್. ಇದು TDS ಅನ್ನು ಲೆಸ್ ಮಾಡಿ, ಯಾರು TDS ಲೆಸ್ ಮಾಡಿ ಪೇಮೆಂಟ್ ಮಾಡ್ತಾರೆ ಅವರು, TDS ಲೆಸ್ ಮಾಡಿದವರು ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ದ್ಯಾಟ್ ಅಮೌಂಟ್ ಟು ಪೇ ಟು ಗೌರ್ಮೆಂಟ್. TDS ಲೆಸ್ ಮಾಡಿದ ಮೇಲೆ ಅವ್ರು ಸುಮ್ಮನೆ ಇರಬಾರ್ದು, ಅದನ್ನು ಗೌರ್ಮೆಂಟಿಗೆ ಪೇ ಮಾಡಬೇಕು. ಬಿಫೋರ್ ಡ್ಯೂ ಡೇಟ್ ಒಳಗೆ ಪೇ ಮಾಡಬೇಕು. ಬಟ್ ಡ್ಯೂ ಡೇಟ್ ನಂತರ ಪೇ ಮಾಡಿದರೆ ಅವರಿಗೆ ಇಂಟ್ರೆಸ್ಟ್ ಮತ್ತು ಪೆನಲ್ಟಿ ಆ್ಯಡ್ ಆಗುತ್ತೆ. ಈಗ ಡ್ಯೂ ಡೇಟ್ ಯಾವಾಗ? TDS ಪೇಮೆಂಟ್ ಮಾಡಲಿಕ್ಕೆ ಡ್ಯೂ ಡೇಟ್ ಯಾವಾಗ? ಎವ್ರಿ ಮಂತ್ ವಿಲ್ ಬಿ 7th ಆಫ್ ಎವ್ರಿ ಮಂತ್. ಫಾರ್ ಎಕ್ಸಾಂಪಲ್ ಈಗ ಡಿಸೆಂಬರ್ದು TDS ನೀವು ಜನವರಿ 7th ಒಳಗೆ ಪೇ ಮಾಡಬೇಕು ಗೌರ್ಮೆಂಟಿಗೆ. ಈಗ ಪಾರ್ಟಿಯಿಂದ ಲೆಸ್ ಮಾಡಿ ನೀವು ಕಂಪನಿ ಇಟ್ಕೊಳ್ಬಾರ್ದು. ಪಾರ್ಟಿಯಿಂದ ಲೆಸ್ ಮಾಡಿದ ಮೇಲೆ ಅದನ್ನು ಗೌರ್ಮೆಂಟಿಗೆ ಪೇ ಮಾಡಬೇಕು. ಗೌರ್ಮೆಂಟಿಗೆ ಪೇ ಮಾಡುವಾಗ ಯಾರದ್ದು TDS ಲೆಸ್ ಮಾಡಿದಿರೋ ಅವರ ಪಾನ್ ನಂಬರ್ ಎಗೇನ್ಸ್ಟಿಗೆ ನೀವು TDS ಪೇ ಮಾಡಬೇಕು. ಆವಾಗ ಅವರಿಗೆ, ಆ ಪಾರ್ಟಿಗೆ, ಆ ಪಾನ್ ನಂಬರ್ನವರಿಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಾಗ ಆ ಅಮೌಂಟ್ ರಿಫಂಡ್ ಸಿಗ್ತದೆ. ಅವರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡದೇ ಇದ್ದರೆ ಅವರಿಗೆ ಆ TDS ಅಮೌಂಟ್ ರಿಫಂಡ್ ಸಿಗೋದಿಲ್ಲ. ಇಷ್ಟು ಬೇಸಿಕ್ ಸಮ್ ಆಫ್ ದ TDS ಡಿಡಕ್ಷನ್ ಸೋರ್ಸಸ್ ವಿತ್ ಸೆಕ್ಷನ್ಸ್. ಈ ಸೆಕ್ಷನಲ್ಲಿ TDS ಅಪ್ಲಿಕೇಬಲ್ ಆಗುತ್ತೆ. ಈಗ ಮಾರ್ಚಿದ್ದು TDS ಯಾವಾಗ? ಮಾರ್ಚಿದ್ದು TDS ಪೇ ಮಾಡಲಿಕ್ಕೆ ನಿಮಗೆ 30th ಆಫ್ ಏಪ್ರಿಲ್ ಇಸ್ ದ ಡ್ಯೂ ಡೇಟ್. ಬಿಕಾಸ್ ಮಾರ್ಚ್ ಅಂದರೆ ಇಯರ್ ಎಂಡ್ ಬರುತ್ತೆ, ಲಾಸ್ಟ್ ಮಂತ್ ಆಫ್ ದ ಇಯರ್. ಸೊ ಅಲ್ಲಿ 1 ಮಂತ್ ಟೈಮ್ ಇದೆ, 1 ಮಂತ್ ಟೈಮ್ ಕೊಡ್ತಾರೆ. ಅದರ್ ದ್ಯಾನ್ ಮಾರ್ಚ್ ಬೇರೆ ಎಲ್ಲ ಏಪ್ರಿಲ್ ಟು ಫೆಬ್ರವರಿವರೆಗೆ TDS ಪೇ ಮಾಡಲಿಕ್ಕೆ ನಿಮಗೆ ನೆಕ್ಸ್ಟ್ ಮಂತ್ 7th ವಿಲ್ ಬಿ ದ ಡ್ಯೂ ಡೇಟ್. ಇಷ್ಟು ಹೇಳಿ ನನ್ನ ಬ್ರೀಫ್ TDS ಬಗ್ಗೆ, TDS ಆನ್ ಅದರ್ ಸೋರ್ಸಸ್, TDS ಆನ್ ಅದರ್ ದ್ಯಾನ್ ಸ್ಯಾಲ್ರಿ, ಇದರ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇನ್ನು ಡಿಟೇಲ್ ಆಗಿ ನಮ್ಮ ಸೆಕೆಂಡ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.